ಕೇಂದ್ರದ ಬಜೆಟ್ ಮಂಡನೆಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. 2025ನೇ ಸಾಲಿನ ಬಜೆಟ್ಗೆ ಸಂಪುಟದ ಒಪ್ಪಿಗೆ ಕೂಡ ಸಿಕ್ಕಿ ಆಗಿದೆ. ಮೋದಿ ಅವರ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇನ್ನು ಕೇವಲ 14 ನಿಮಿಷಗಳು ಮಾತ್ರ ಬಾಕಿ ಇದೆ. ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಶ್ರೀಲಕ್ಷ್ಮಿ ಅವರದೊಂದು ಕ್ವಶನ್ ಇದೆ. ಶ್ರೀಲಕ್ಷ್ಮಿ, ಓಟ್ ಯು. ಎಸ್, ರಾಜ್ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಕೆಎಸ್ಎಸ್ಐಎ ಅಧ್ಯಕ್ಷ ರಾಜ್ಗೋಪಾಲ್ ಅವರು ನಮ್ಮ ಜೊತೆ ಇದ್ದಾರೆ ಅಂತ ಅನ್ಕೋತೀನಿ. ಸರ್, ಅಂಡ್ ಅದರ್ ಗೆಸ್ಟ್ ಆಲ್ಸೋ ಕ್ಯಾನ್ ಕಾಂಟ್ರಿಬ್ಯೂಟ್ ಆಸ್ ಐ ಸೆಡ್ ಅರ್ಲಿಯರ್. ಏನಂತಂದ್ರೆ ಈಗ ಎಂಎಸ್ಎಂಇ ಸೇರಿದಂತೆ ಬಹಳ ನಿರೀಕ್ಷೆ ದೊಡ್ಡದಿದೆ. ಈ ಬಜೆಟ್ ಅಲ್ಲಿ ಏನ್ ಸಿಗಬಹುದು, ಎಂಎಸ್ಎಂಇಗೆ ಏನ್ ಸಿಗಬಹುದು? ಆಲ್ರೆಡಿ ಎಫ್ಕೆಸಿಸಿಐ ಜೆ ಕ್ರಾಸ್ತಾ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಇನ್ ಕಂಟಿನ್ಯೂಯೇಷನ್ ವಿತ್ ದಟ್, ನಮ್ಮ ನಿರೀಕ್ಷೆಗಳು ಏನೇನಿವೆ, ನಮ್ಮ ಕಾರ್ಮಿಕ ವರ್ಗವನ್ನ ಅವ್ರನ್ನ ಇನ್ನಷ್ಟು ಮೇಲಕ್ಕೆ ತರೋದಕ್ಕೆ ಏನ್ ಸಿಗಬಹುದು, ಹಾಗೇನೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಯಾವ ರೀತಿಯಲ್ಲಿ ಉತ್ತೇಜನ ಸಿಗಬಹುದು, ಏನ್ ಸಿಗಬೇಕಾಗಿದೆ, ಸ್ಪೆಸಿಫಿಕಲಿ ಏನ್ ಸಿಗಬೇಕಾಗಿದೆ ಅನ್ನುವಂಥದ್ದು. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ನಾವು ಕೇಳ್ತೀವಿ. ಸರ್, ಲಾಸ್ಟ್ 10 ಇಯರ್ಸ್ ಅಲ್ಲಿ ಅಥವಾ 8 ಇಯರ್ಸ್ ಅಲ್ಲಿ 8 ಬಜೆಟ್ ನಿರ್ಮಲಾ ಸೀತಾರಾಮನ್ ಏನ್ ಮಂಡಿಸಿದ್ದಾರೆ, ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗಿದೆ? ಈಗಲೂ ಕೂಡ ಅದು ಇನ್ನಷ್ಟು ಲಾಭದಾಯಕ ಆಗತ್ತೆ, ಇನ್ನಷ್ಟು ಈಸಿ ಆಗತ್ತೆ ಅಂತ ಅನ್ಸುತ್ತಾ? ಅದು ಉನ್ನತಿಯ ಹಾದಿಯಲ್ಲಿದೆಯಾ? ನಿಮ್ಮ ಅಭಿಪ್ರಾಯಗಳೇನು ಈ ಕುರಿತಾಗಿ? ಮೇಡಮ್, ಈಗ ನಾವು ಎಸ್ಎಂಇ ಘಟಕದ ನಾವು ಎಂಎಸ್ಎಂಇ ಕಡೆಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಸೆಪರೇಟ್ ಒಂದು ಎಂಎಸ್ಎಂಇ ಪಾಲಿಸಿ ಮಾಡಿ ಅಂತ ಫಸ್ಟ್ ಆಫ್ ಆಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಎಸ್ಎಂಇಗೆ ಸೆಪರೇಟ್ ಪಾಲಿಸಿ ಇರಬೇಕು. ನಮ್ಮ ಕ್ರಾಸ್ಟಾ ಸಾರಿ ಹೇಳಿದಾಗ ಅಗ್ರಿಕಲ್ಚರ್ ಆದಮೇಲೆ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡರು ಮತ್ತು ಜಿಎಸ್ಟಿ ಕಾಂಟ್ರಿಬ್ಯೂಷನ್ ಕೂಡ ಮತ್ತು 48% ಅಷ್ಟು ಎಕ್ಸ್ಪೋರ್ಟ್ಸ್ ನ ಸಣ್ಣ ಕೈಗಾರಿಕೆ ಕೊಡ್ತಾ ಇದೆ. ಈಗ ನಾವು ಹೈಯೆಸ್ಟ್ ಹ್ಯೂಮನ್ ರಿಸೋರ್ಸಸ್ ಅಂತ ನಮ್ಮ ಭಾರತದ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕಂತ ಹೇಳಿದ್ರೆ ಎಂಎಸ್ಎಂಇಗಳು ಹೆಚ್ಚಿನ ಗತಿಯಲ್ಲಿ ನಾವು ಡೆವಲಪ್ಮೆಂಟ್ ಆಗಬೇಕು. ಅದು ಈ ಒಂದು ಕೈಗಾರಿಕೆ ಓಪನ್ ಮಾಡೋದಕ್ಕೆ ಒಂದು ಲ್ಯಾಂಡ್ ಅಂತ ಫೈನಾನ್ಸ್ ಬೇಸಿಕ್ ನೀಡ್ಸ್ ಆಫ್ ದಿ ಪ್ರಿಯಾರಿಟಿ, ಅದ್ರ ಮೇಲೆ ನಮ್ಗೆ ಈಸ್ ಆಫ್ ಒಂದು ಲ್ಯಾಂಡ್ ಸಿಕ್ಕೋದೇ ಆಗಲಿ ಮತ್ತು ಫೈನಾನ್ಸ್ ಸಿಕ್ಕೋದೇ ಆಗಲಿ, ಒಂದು ರಾಜ್ಯ ಸರ್ಕಾರದ್ದು ಒಂದು ಕೇಂದ್ರ ಸರ್ಕಾರದ ಎರಡರ ಮಧ್ಯೆ ನಾವು ಸಿಕ್ಕಾಕೊಂಡು ನರಳಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಾಗನೂ ಸಿಗ್ತಾ ಇಲ್ಲ. ಮತ್ತೆ ಬ್ಯಾಂಕ್ಗಳು ನಮ್ಮ ಪ್ರಿಯಾರಿಟಿ ಸೆಕ್ಟರ್ ಆಗಿದ್ರೂ ಕೂಡ ನಾವು ನಮ್ಮ ಸರ್ವಿಸ್ ಸೆಕ್ಟರ್ ಜೊತೆ ನಮ್ಮ ಡೆಫಿನೇಷನ್ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್ ಮಿಕ್ಸ್ ಮಾಡಿರೋದ್ರಿಂದ ನಮ್ಮ ಶೇಕಡಾವಾರು ನೋಡಿದ್ರೆ ರಿಸರ್ವ್ ಬ್ಯಾಂಕ್ ಅಂಕಿಅಂಶಗಳ ಪ್ರಕಾರ ಲೆಸ್ ದ್ಯಾನ್ 20% ಲೋನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಇಂಡಸ್ಟ್ರಿಯಲ್ ಸೆಕ್ಟರ್. ನಾವು ಅದನ್ನು ಲಾಸ್ಟ್ ಒಮ್ಮೆ ನಮ್ಮ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿದಾಗ ಹೇಳಿದ್ವಿ, ನಾವು ಸೆಪರೇಟ್ ಅಂಕಿಅಂಶಗಳನ್ನು ಸೆಪರೇಟ್ ಮಾಡಿ, ನಮಗೆ ಸರ್ವಿಸ್ ಸೆಕ್ಟರ್ ಮಿಕ್ಸ್ ಮಾಡಬೇಡಿ. ನಾವು ಪ್ರಿಯಾರಿಟಿ ಸೆಕ್ಟರ್ ಅಂತ ಹೇಳಿದ್ಮೇಲೆ ಬ್ಯಾಂಕ್ಗಳಲ್ಲೂ ಕೂಡ ಅತಿ ತ್ವರಿತದ ಗತಿಯಲ್ಲಿ ನಮಗೆ ಲೋನ್ಗಳು ಸಿಗಬೇಕು, ಈಸಿಯಾಗಿ ಸಿಗಬೇಕು. 5 ಕೋಟಿ ಸಿಜಿಟಿ ಎಂಎಸ್ಸಿ ಮಾಡಿದರೆ ಅದು 100 ಕೋಟಿವರೆಗೂ ಮಾಡಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಸರ್ ಆಗಲೇ ಹೇಳಿದ್ರು. ಹಲವಾರು ಯೋಜನೆಗಳಾಗಿದೆ, ನಮಗೆ ಸಿಗ್ತಾ ಇಲ್ಲ ಅದು. ಮತ್ತೆ ನಮ್ಮ ಕೆಲವು ಸಬ್ಸಿಡಿಗಳು ಬೇಕಾಗಿದೆ. ಮತ್ತೆ ನಮ್ಮನ್ನ ಮೀಡಿಯಂ ಅಂಡ್ ಲಾರ್ಜ್ ಇಂಡಸ್ಟ್ರಿಗಳ ಜೊತೆ ಸೇರಿಸಬೇಡಿ, ನಮಗೆ ಸೆಪರೇಟ್ ಒಂದು ಪಾಲಿಸಿ ಮಾಡಿ. ಮಿನಿಮಮ್ ವೇಜಸ್ ಅಷ್ಟೇ. ನಾವು ಒಂದು 2 ಜನ ಇಟ್ಕೊಂಡಿರೋ ಇಂಡಸ್ಟ್ರಿಯನ್ನು ಒಂದೇ ಸಂಬಳ ಕೊಡಬೇಕು. ನಿಮ್ಮ ಫಾರಿನ್ ಪ್ರತಿಯೊಂದು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡುವಂತ ಕಂಪನಿಯವರು ಒಂದೇ ಸಂಬಳ ಕೊಡಬೇಕಂದ್ರೆ ಹೇಗೆ ಸಾಧ್ಯ? ಅವರಿಗೆ ಆದ ಒಂದು ಡಿಫರೆಂಟ್ ಅಟ್ಮಾಸ್ಫಿಯರ್ ಕೆಲಸ ಮಾಡ್ತಾರೆ. ನಮ್ಮ ಸಣ್ಣ ಕೈಗಾರಿಕೆಗಳು ಸಣ್ಣ ಒಂದು ಡಿಫರೆಂಟ್ ಅಟ್ಮಾಸ್ಫಿಯರ್ ಕೆಲಸ ಮಾಡ್ತೀವಿ. ಒಂದು ಡಿಫರೆನ್ಶಿಯೇಟ್ ಇರಬೇಕು. ಮತ್ತೆ ನಮಗೆ ಡೆವಲಪ್ಮೆಂಟ್ ಆಗುವಂತ ಒತ್ತು ನೀಡುವಂತ ಕೆಲಸ ಕಾರ್ಯಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಆಗಬೇಕು. ಹಲವಾರು ನಾವು ಒತ್ತಡಗಳನ್ನು ಮಾಡಿದ್ದೇವೆ. ಬ್ಯಾಂಕಿಂಗ್ ರೇಟ್ಸ್ ಅನ್ನು ಸ್ವಲ್ಪ ನಮ್ಗೆ ಸಬ್ಸಿಡೈಸ್ ಮಾಡಿ, ಮೈಕ್ರೋ ಮತ್ತು ಸ್ಮಾಲ್ ಸೆಕ್ಟರ್ಗೆ ಸಬ್ಸಿಡೈಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ನಮ್ಮ ರಿನ್ಯೂವಲ್ಸ್, ನಮ್ಮ ಲೋನ್ಗಳಿಂದ ಓಡಿ ಮತ್ತು ಸಿಸಿ ಲಿಮಿಟ್ಸ್ ನಾವು ತಗೊಂಡು ಪ್ರತಿ ವರ್ಷ ಲಿಮಿಟ್ ಅದನ್ನು ನಾವು 1% ಅದಕ್ಕೆ ಕೊಡಬೇಕಾಗ್ತದೆ. ರಿನ್ಯೂವಲ್ಗೆ ಏನು ಕೆಲಸ ಇರೋದು ಬ್ಯಾಂಕ್ಗೆ, ಬಟ್ ನಾವು ಇಂಟ್ರೆಸ್ಟ್ ಕೊಡ್ತೀವಿ, ಪ್ರತಿ ತಿಂಗಳ ಇಂಟ್ರೆಸ್ಟ್ ಕೊಡ್ತೀವಿ. ಅದ್ರ ಜೊತೆಗೆ ನಾವು ರಿನ್ಯೂವಲ್ ಚಾರ್ಜಸ್ ಕೊಡಬೇಕಂದ್ರೆ ಹೇಗೆ ಬೇರೆ ಎಲ್ಲ ಕೊಡ್ತಾರೆ. ನಮ್ಮ ವೇ ಆಫ್ ಅಟ್ಲೀಸ್ಟ್ 5 crores ತನಕ ಮೆಜಾರಿಟಿ ಆಫ್ ದಿ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಆರ್ ವಿತ್ ದಟ್ ಲಿಮಿಟ್ಸ್. ಅಲ್ಲಿವರೆಗೂ ಅದನ್ನು ನೀವು ವೇವರ್ ಮಾಡಿ ಅದನ್ನ. ಇದು ನಮಗೆ ಒತ್ತು ಕೊಟ್ಟು ನಮ್ಮ ಡೆವಲಪ್ಮೆಂಟ್ಗೆ ಒತ್ತು ಕೊಡ್ತದೆ. ಹಾಗೆ ಮತ್ತೆ ಕಂಪ್ಲೈನ್ಸಸ್, ಮಲ್ಟಿಪಲ್ ಕಂಪ್ಲೈನ್ಸಸ್. ನೀವು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿನೂ ಒಂದೇ ಕಂಪ್ಲೈನ್ಸ್, ನಾವು ಮೈಕ್ರೋ ಇಂಡಸ್ಟ್ರೀಸ್ ಕಂಪ್ಲೈನ್ಸ್ ಲೆವೆಲ್ ಅಲ್ಲಿ ಎಲ್ಲ ಒಂದೇ ಇದೀವಿ. ಹಲವಾರು ಡಿಪಾರ್ಟ್ಮೆಂಟ್, ಕೇಂದ್ರ 116 ಡಿಪಾರ್ಟ್ಮೆಂಟ್ಗಳೇ ನಾವು ಸೆಪರೇಟ್ ಕಂಪ್ಲೈಂಟ್ ಮಾಡಿ. ಇಎಸ್ಐ ಮತ್ತೆ PF ಒಂದೇ ಲೇಬರ್ ಮಿನಿಸ್ಟ್ರಿ ಅಡಿ ಬರ್ತದೆ. ಒಂದೇ ಒಂದು ಸಬ್ಜೆಕ್ಟ್ ಇಟ್ಕೊಂಡಿರ್ತಾರೆ. ಬಟ್ ಡಿಫರೆಂಟ್ ಕಂಪ್ಲೈನ್ಸ್, ಡಿಫರೆಂಟ್ ಅಧಿಕಾರಿ ವರ್ಗ, ಡಿಫರೆಂಟ್ ಇಲಾಖೆ ವರ್ಗ, ಅವರ ನೋಟಿಸ್ ಕೊಟ್ಟು ಅಲ್ಲಿ ಕಡೆ ಹೋಗಬೇಕು, ಈ ಕಡೆ ನೋಟಿಸ್ ಈ ಕಡೆ ಹೋಗಬೇಕು. ಆ ತರ ಇದೆ. ಐಟಿ ಸಿಂಪ್ಲಿಫೈ ಮಾಡಿ, ಎಷ್ಟು ಒಂದು ಮಟ್ಟದವರೆಗೆ ಸಿಂಪ್ಲಿಫೈ ಮಾಡಿ ಕಂಪ್ಲೈನ್ಸಸ್ ರೆಡ್ಯೂಸ್ ಮಾಡಿದಷ್ಟು ನಾವು ಮೇನ್ ಕೆಲಸವಾದ ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟಿ ಅದರ ಕಡೆ ಗಮನ ಹರಿಸಕ್ಕೆ ಸಾಧ್ಯ. ಅತಿ ಹೆಚ್ಚು ಎಂಪ್ಲಾಯ್ಮೆಂಟ್ ಅನ್ನು ನಾವು ಕೊಡೋದಕ್ಕೆ ಸಾಧ್ಯ. ಅದರಿಂದ ನಮ್ಮ ಭಾರತ ದೇಶ ಅಭಿವೃದ್ಧಿ ಕೂಡ ಆಗಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ.
ರೈಟ್, ರೈತರ ಬಗ್ಗೆ ಮಾತನಾಡುವ ವಿಚಾರಕ್ಕೆ ನಿನ್ನೆ ಕಾಂಗ್ರೆಸ್ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಹಾಕಿದ್ದು ಎಂಎಸ್ಪಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ಆಲ್ರೆಡಿ 2,400 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ. ಆದ್ರೆ ಕೇಂದ್ರ ಸರ್ಕಾರ ಬಿಡುಗಾಸನ್ನ ಕೂಡ ಬಿಡುಗಡೆ ಮಾಡಿಲ್ಲ. ರೈತರನ್ನ ಮನವೊಲಿಸುವ ಪ್ರಯತ್ನವನ್ನ ಈ ಬಜೆಟ್ ನಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಕ್ವಿಕ್ ಬ್ರೇಕ್ ಹೋಗಿ ಬರೋ ಸಮಯ. ಬ್ರೇಕ್ ನ ನಂತರ ರೈತರ ವಲಯಕ್ಕೆ ಬಜೆಟ್ ನ ಮೇಲಿರುವ ನಿರೀಕ್ಷೆ, ಇದ್ರ ಬಗ್ಗೆ ಮಾತುಕತೆ ಮುಂದುವರಿಸೋಣ. ಕೇಂದ್ರದ ಬಜೆಟ್ ಮಂಡನೆಗೆ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. 2025ನೇ ಸಾಲಿನ ಬಜೆಟ್ಗೆ ಸಂಪುಟದ ಒಪ್ಪಿಗೆ ಕೂಡ ಸಿಕ್ಕಿ ಆಗಿದೆ. ಮೋದಿಯವರ ನೇತೃತ್ವದಲ್ಲಿ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಇನ್ನು ಕೇವಲ 14 ನಿಮಿಷಗಳು ಮಾತ್ರ ಬಾಕಿ ಇದೆ. ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. ಶ್ರೀಲಕ್ಷ್ಮಿ ಅವರದೊಂದು ಕ್ವಶನ್ ಇದೆ. ಶ್ರೀಲಕ್ಷ್ಮಿ, ಹೋಟ್ ಯು. ಎಸ್, ರಾಜ್ಗೋಪಾಲ್ ಅವ್ರು ನಮ್ಮ ಜೊತೆ ಇದ್ದಾರೆ. ಕೆಎಸ್ಎಸ್ಐಎ ಅಧ್ಯಕ್ಷ ರಾಜ್ಗೋಪಾಲ್ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಅನ್ಕೋತೀನಿ. ಸರ್, ಅಂಡ್ ಅದರ್ ಗೆಸ್ಟ್ ಆಲ್ಸೋ ಕ್ಯಾನ್ ಕಾಂಟ್ರಿಬ್ಯೂಟ್ ಆಸ್ ಐ ಸೆಡ್ ಅರ್ಲಿಯರ್. ಏನಂತಂದ್ರೆ ಈಗ ಎಂಎಸ್ಎಂಇ ಸೇರಿದಂತೆ ಬಹಳ ನಿರೀಕ್ಷೆ ದೊಡ್ಡದಿದೆ. ಈ ಬಜೆಟ್ ಅಲ್ಲಿ ಏನ್ ಸಿಗಬಹುದು, ಎಂಎಸ್ಎಂಇಗೆ ಏನ್ ಸಿಗಬಹುದು? ಆಲ್ರೆಡಿ FKCCI ಜೆ ಕ್ರಾಸ್ತಾ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ರು. ಇನ್ ಕಂಟಿನ್ಯೂಯೇಷನ್ ವಿತ್ ದಟ್, ನಮ್ಮ ನಿರೀಕ್ಷೆಗಳು ಏನೇನಿವೆ, ನಮ್ಮ ಕಾರ್ಮಿಕ ವರ್ಗವನ್ನ ಅವ್ರನ್ನ ಇನ್ನಷ್ಟು ಮೇಲಕ್ಕೆ ತರೋದಕ್ಕೆ ಏನ್ ಸಿಗಬಹುದು, ಹಾಗೇನೆ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಗೆ ಯಾವ ರೀತಿಯಲ್ಲಿ ಉತ್ತೇಜನ ಸಿಗಬಹುದು, ಏನ್ ಸಿಗಬೇಕಾಗಿದೆ, ಸ್ಪೆಸಿಫಿಕಲಿ ಏನ್ ಸಿಗಬೇಕಾಗಿದೆ ಅನ್ನುವಂಥದ್ದು. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ನಾವು ಕೇಳ್ತೀವಿ. ಸರ್, ಲಾಸ್ಟ್ 10 ಇಯರ್ಸ್ ಅಲ್ಲಿ ಅಥವಾ 8 ಇಯರ್ಸ್ ಅಲ್ಲಿ 8 ಬಜೆಟ್ ನಿರ್ಮಲಾ ಸೀತಾರಾಮನ್ ಏನ್ ಮಂಡಿಸಿದ್ದಾರೆ, ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಎಷ್ಟರ ಮಟ್ಟಿಗೆ ಹೆಚ್ಚಳ ಆಗಿದೆ? ಈಗಲೂ ಕೂಡ ಅದು ಇನ್ನಷ್ಟು ಲಾಭದಾಯಕ ಆಗತ್ತೆ, ಇನ್ನಷ್ಟು ಈಸಿ ಆಗತ್ತೆ ಅಂತ ಅನ್ಸುತ್ತಾ? ಅದು ಉನ್ನತಿಯ ಹಾದಿಯಲ್ಲಿದೆಯಾ? ನಿಮ್ಮ ಅಭಿಪ್ರಾಯಗಳೇನು ಈ ಕುರಿತಾಗಿ? ಮೇಡಮ್, ಈಗ ನಾವು ಎಸ್ಎಂಇ ಘಟಕದ ನಾವು ಎಂಎಸ್ಎಂಇ ಕಡೆಯಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಸೆಪರೇಟ್ ಒಂದು ಎಂಎಸ್ಎಂಇ ಪಾಲಿಸಿ ಮಾಡಿ ಅಂತ ಫಸ್ಟ್ ಆಫ್ ಆಲ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡಕ್ಕೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಎಸ್ಎಂಇಗೆ ಸೆಪರೇಟ್ ಪಾಲಿಸಿ ಇರಬೇಕು. ನಮ್ಮ ಕ್ರಾಸ್ಟಾ ಸಾರ್ ಹೇಳಿದಾಗ ಅಗ್ರಿಕಲ್ಚರ್ ಆದಮೇಲೆ ಹೈಯೆಸ್ಟ್ ಎಂಪ್ಲಾಯ್ಮೆಂಟ್ ಪ್ರೊವೈಡರು, ಜಿಎಸ್ಟಿ ಕಾಂಟ್ರಿಬ್ಯೂಷನ್ ಕೂಡ ಮತ್ತು 48% ಅಷ್ಟು ಎಕ್ಸ್ಪೋರ್ಟ್ಸ್ ನ ಸಣ್ಣ ಕೈಗಾರಿಕೆ ಕೊಡ್ತಾ ಇದೆ. ಈಗ ನಾವು ಹೈಯೆಸ್ಟ್ ಹ್ಯೂಮನ್ ರಿಸೋರ್ಸಸ್ ಇರುವಂತಹ ನಮ್ಮ ಭಾರತದ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗಬೇಕಂತ ಹೇಳಿದ್ರೆ ಎಂಎಸ್ಎಂಇಗಳು ಹೆಚ್ಚಿನ ಗತಿಯಲ್ಲಿ ನಾವು ಡೆವಲಪ್ಮೆಂಟ್ ಆಗಬೇಕು. ಅದು ಈ ಒಂದು ಕೈಗಾರಿಕೆ ಓಪನ್ ಮಾಡೋದಕ್ಕೆ ಒಂದು ಲ್ಯಾಂಡ್ ಅಂತ ಫೈನಾನ್ಸ್ ಬೇಸಿಕ್ ನೀಡ್ಸ್ ಆಫ್ ದಿ ಪ್ರಿಯಾರಿಟಿ, ಅದ್ರ ಮೇಲೆ ನಮ್ಗೆ ಈಸ್ ಆಫ್ ಒಂದು ಲ್ಯಾಂಡ್ ಸಿಕ್ಕೋದೇ ಆಗಲಿ ಮತ್ತು ಫೈನಾನ್ಸ್ ಸಿಕ್ಕೋದೇ ಆಗಲಿ, ಒಂದು ರಾಜ್ಯ ಸರ್ಕಾರದ ಒಂದು ಕೇಂದ್ರ ಸರ್ಕಾರದ ಎರಡರ ಮಧ್ಯೆ ನಾವು ಸಿಕ್ಕಾಕೊಂಡು ನರಳಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಾಗನೂ ಸಿಗ್ತಾ ಇಲ್ಲ. ಮತ್ತೆ ಬ್ಯಾಂಕ್ಗಳು ನಮ್ಮ ಪ್ರಿಯಾರಿಟಿ ಸೆಕ್ಟರ್ ಆಗಿದ್ರೂ ಕೂಡ ನಾವು ನಮ್ಮ ಸರ್ವಿಸ್ ಸೆಕ್ಟರ್ ಜೊತೆ ನಮ್ಮ ಡೆಫಿನೇಷನ್ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಟರ್ ಮಿಕ್ಸ್ ಮಾಡಿರೋದ್ರಿಂದ ನಮ್ಮ ಶೇಕಡಾವಾರು ನೋಡಿದ್ರೆ ರಿಸರ್ವ್ ಬ್ಯಾಂಕ್ ಅಂಕಿಅಂಶಗಳ ಪ್ರಕಾರ ಲೆಸ್ ದ್ಯಾನ್ 20% ಲೋನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಇಂಡಸ್ಟ್ರಿಯಲ್ ಸೆಕ್ಟರ್. ನಾವು ಅದನ್ನು ಲಾಸ್ಟ್ ಒಮ್ಮೆ ನಮ್ಮ ಕೈಗಾರಿಕಾ ಸಚಿವರನ್ನು ಭೇಟಿ ಮಾಡಿದಾಗ ಹೇಳಿದ್ವಿ, ನಾವು ಸೆಪರೇಟ್ ಅಂಕಿಅಂಶಗಳನ್ನು ಸೆಪರೇಟ್ ಮಾಡಿ, ನಮಗೆ ಸರ್ವಿಸ್ ಸೆಕ್ಟರ್ ಮಿಕ್ಸ್ ಮಾಡಬೇಡಿ, ನಾವು ಪ್ರಿಯಾರಿಟಿ ಸೆಕ್ಟರ್ ಅಂತ ಹೇಳಿದ್ಮೇಲೆ ಬ್ಯಾಂಕ್ಗಳಲ್ಲೂ ಕೂಡ ಅತ್ಯಂತ ತ್ವರಿತದ ಗತಿಯಲ್ಲಿ ನಮಗೆ ಲೋನ್ಗಳು ಸಿಗಬೇಕು, ಈಸಿಯಾಗಿ ಸಿಗಬೇಕು. 5 ಕೋಟಿ ಸಿಜಿಟಿ ಎಂಎಸ್ಸಿ ಮಾಡಿದ್ರೆ ಅದು 100 ಕೋಟಿವರೆಗೂ ಮಾಡಿದ್ದಾರೆ. ಬಟ್ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಸರ್ ಆಗಲೇ ಹೇಳಿದ್ರು. ಹಲವಾರು ಯೋಜನೆಗಳಾಗಿದೆ, ಬಟ್ ನಮಗೆ ಸಿಗ್ತಾ ಇಲ್ಲ ಅದು. ಮತ್ತೆ ನಮ್ಮ ಕೆಲವು ಸಬ್ಸಿಡಿಗಳು ಬೇಕಾಗಿದೆ. ಮತ್ತೆ ನಮ್ಮನ್ನ ಮೀಡಿಯಂ ಅಂಡ್ ಲಾರ್ಜ್ ಇಂಡಸ್ಟ್ರಿಗಳ ಜೊತೆ ಸೇರಿಸಬೇಡಿ, ನಮಗೆ ಸೆಪರೇಟ್ ಒಂದು ಪಾಲಿಸಿ ಮಾಡಿ. ಮಿನಿಮಮ್ ವೇಜಸ್ ಅಷ್ಟೇ. ನಾವು ಒಂದು 2 ಜನ ಇಟ್ಕೊಂಡಿರೋ ಇಂಡಸ್ಟ್ರಿಯನ್ನು ಒಂದೇ ಸಂಬಳ ಕೊಡಬೇಕು. ನಿಮ್ಮ ಫಾರಿನ್ ಪ್ರತಿಯೊಂದು ಫಾರಿನ್ಗೆ ಎಕ್ಸ್ಪೋರ್ಟ್ ಮಾಡುವಂತ ಕಂಪನಿಯವರು ಒಂದೇ ಸಂಬಳ ಕೊಡಬೇಕಂದ್ರೆ ಹೇಗೆ ಸಾಧ್ಯ? ಅವ್ರಿಗೆ ಆದ ಒಂದು ಡಿಫರೆಂಟ್ ಅಟ್ಮಾಸ್ಫಿಯರ್ ಕೆಲಸ ಮಾಡ್ತಾರೆ. ನಮ್ಮ ಸಣ್ಣ ಕೈಗಾರಿಕೆಗಳು ಸಣ್ಣ ಒಂದು ಡಿಫರೆಂಟ್ ಅಟ್ಮಾಸ್ಫಿಯರ್ ಕೆಲಸ ಮಾಡ್ತೀವಿ. ಒಂದು ಡಿಫರೆನ್ಶಿಯೇಟ್ ಇರಬೇಕು. ಮತ್ತೆ ನಮಗೆ ಡೆವಲಪ್ಮೆಂಟ್ ಆಗುವಂತ ಒತ್ತು ನೀಡುವಂತ ಕೆಲಸ ಕಾರ್ಯಗಳು ನಮ್ಮ ಕೇಂದ್ರ ಸರ್ಕಾರದಿಂದ ಆಗಬೇಕು. ಹಲವಾರು ನಾವು ಒತ್ತಡ ಮಾಡಿದ್ದೀವಿ. ಬ್ಯಾಂಕಿಂಗ್ ರೇಟ್ಸ್ ಅನ್ನು ಸ್ವಲ್ಪ ನಮ್ಗೆ ಸಬ್ಸಿಡೈಸ್ ಮಾಡಿ, ಮೈಕ್ರೋ ಮತ್ತು ಸ್ಮಾಲ್ ಸೆಕ್ಟರ್ಗೆ ಸಬ್ಸಿಡೈಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಮತ್ತೆ ನಮ್ಮ ರಿನ್ಯೂವಲ್ಸ್, ನಮ್ಮ ಲೋನ್ಗಳಿಂದ ಓಡಿ ಮತ್ತು ಸಿಸಿ ಲಿಮಿಟ್ಸ್ ನಾವು ತಗೊಂಡು ಪ್ರತಿ ವರ್ಷ ಲಿಮಿಟ್ ಅದನ್ನು ನಾವು 1% ಅದಕ್ಕೆ ಕೊಡಬೇಕಾಗ್ತದೆ. ರಿನ್ಯೂವಲ್ಗೆ ಏನು ಕೆಲಸ ಇರೋದು ಬ್ಯಾಂಕ್ಗೆ, ಬಟ್ ಇಂಟ್ರೆಸ್ಟ್ ಕೊಡ್ತೀವಿ, ಪ್ರತಿ ತಿಂಗಳ ಇಂಟ್ರೆಸ್ಟ್ ಕೊಡ್ತೀವಿ. ಅದ್ರ ಜೊತೆಗೆ ನಾವು ರಿನ್ಯೂವಲ್ ಚಾರ್ಜಸ್ ಕೊಡಬೇಕಂದ್ರೆ ಹೇಗೆ ಬೇರೆ ಎಲ್ಲ ಕೊಡ್ತಾರೆ. ನಮ್ಮ ವೇ ಆಫ್ ಅಟ್ಲೀಸ್ಟ್ 5 crores ತನಕ ಮೆಜಾರಿಟಿ ಆಫ್ ದಿ ಮೈಕ್ರೋ ಅಂಡ್ ಸ್ಮಾಲ್ ಇಂಡಸ್ಟ್ರೀಸ್ ಆರ್ ವಿತ್ ಇನ್ ದಟ್ ಲಿಮಿಟ್ಸ್.